ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 2 ಫೆಬ್ರವರಿ ದಿನ ಮಾರ್ಕೆಟಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಯಲ್ಲಿ ಒಂದು ಅಪ್ ಮೂವ್ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ, ಒಂದು ರಿಕವರಿನ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ನಿಫ್ಟಿ ಫ್ಲಾಟ್ ಓಪನ್ ಆಗುತ್ತೆ, ಓಪನ್ ಆಗಿ ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. 24,950 ಲೆವೆಲ್ ಹತ್ರ ರೀಚ್ ಆಗುತ್ತೆ. ಅಲ್ಲಿಂದ ಅಗೇನ್ ಡೌನ್ ಬರುತ್ತೆ, ಡೌನ್ ಬಂದು 24,700 ಲೆವೆಲ್ ಹತ್ರನೂ ಕೂಡ ರೀಚ್ ಆಗುತ್ತೆ. ಅಲ್ಲಿಂದ ಒಂದು ರಿವರ್ಸಲ್ನ ಕ್ರಿಯೇಟ್ ಮಾಡಿಕೊಂಡು ಅಪ್ ಮೂವ್ನ ಕೊಡುತ್ತೆ. ಇಲ್ಲಿ 24,950 ಲೆವೆಲ್ ಹತ್ರ ಅಗೇನ್ ಒಂದು ಕನ್ಸಲ್ಟೇಷನ್ ಮಾಡುತ್ತೆ. ಅಗೇನ್ ಒಂದು ಅಪ್ ಮೂವ್ನ ಕೊಟ್ಕೊಂಡು 25,000 ಲೆವೆಲ್ಗಿಂತ ಮೇಲೇ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದರೆ, ಇವತ್ತು ಯಾವೆಲ್ಲ ಸೆಕ್ಟರ್ ಪಾಸಿಟಿವಲ್ಲಿ ಇತ್ತು ಅಂತ ನೋಡಿದ್ರೆ, ಆಟೋ 2% ಅಪ್ ಮೂವ್ನ ಕೊಡ್ತು, ಮೆಟಲ್ 1.8, ರಿಯಾಲಿಟಿ 1.6, FMCG 1.1%, ಹಾಗೆ PSU ಬ್ಯಾಂಕ್ 0.8%, ಫಿನಾನ್ಷಿಯಲ್ ಸರ್ವಿಸ್ 0.3% ಅಪ್ ಮೂವ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಅದೇ ರೀತಿ IT ಆಲ್ಮೋಸ್ಟ್ 0.5% ಡೌನ್ ಮೂವ್ನ ಕೊಡ್ತು. ಅದೇ ರೀತಿ ಹೆಲ್ತ್ ಕೇರ್ ಫ್ಲ್ಯಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡಿದರೆ ನಿಫ್ಟಿ 50ಯಲ್ಲಿ 39 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದು, ಕೇವಲ 11 ಸ್ಟಾಕ್ಗಳು ಮಾತ್ರ ನೆಗೆಟಿವಲ್ಲಿದ್ದು. ನಿಫ್ಟಿ 500ಅಲ್ಲಿ 310 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 187 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು. ಸೊ ಒಂದು ಪ್ರೀವಿಯಸ್ ಡೇನ ಸೆಲ್ ಆಫ್ ಆದ ನಂತರ ಇವತ್ತು ಸ್ವಲ್ಪ ರಿಕವರಿ ಮಾಡುವಂಥದ್ದು, ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತು. ನಿಫ್ಟಿಯ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ, ಈ ಹಿಂದಿನ ಅನಾಲಿಸಿಸಲ್ಲಿ ಹೇಳಿದ ಹಾಗೆ ಇಂಪಾರ್ಟೆಂಟ್ ಇರುವಂಥದ್ದು ಈ ಟ್ರೇಡಿಂಗ್ ಸೆಷನ್ನ ಲೋ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. 24,600 ಝೋನ್ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿಂದ ನಿನ್ನೆ ಸ್ವಲ್ಪ ರಿವರ್ಸಲ್ ಮೂವ್ ಅಂತ ಕೊಡುವಂಥ ಪ್ರಯತ್ನ ಮಾಡುತ್ತೆ. ಇವತ್ತು ಓಪನ್ ಆಗುತ್ತೆ, ಅಗೇನ್ ಡೌನ್ ಬರೋಂಥ ಪ್ರಯತ್ನ ಮಾಡುತ್ತೆ, ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ. ಸೊ ಇಲ್ಲಿ ಟ್ರೆಂಡ್ ರಿವರ್ಸ್ ಆಗುವಂಥದ್ದು ಯಾವಾಗ, ಈ 25,400-450 ಲೆವೆಲ್ ಬ್ರೇಕ್ ಆದಾಗ ಒಂದು ಪಾಸಿಟಿವ್ ಮೂವ್ ಅಥವಾ ಒಂದು ಟ್ರೆಂಡ್ ರಿವರ್ಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ್ಯಸ್ ಆಫ್ ನಾವು ಈ ಬಜೆಟ್ ಡೇನ ಕ್ಯಾಂಡ್ಲ ಮಧ್ಯೆ ಒಂದು ಮೂಮೆಂಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಇವತ್ತು ನಿನ್ನೆ ಒಂದು ಶಾರ್ಪ್ ಫಾಲ್ ಏನಾಗಿತ್ತು ಅದರ ಒಂದು ರಿಯಾಕ್ಷನ್ ಅಥವಾ ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಟ್ಟಿದೆ. ಹಾಗಿದ್ರೆ ನಾಳೆ ಟ್ರೇಡಿಂಗ್ ಸೆಷನ್ಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, 15 ಮಿನಿಟ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ನಾಳೆ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ. ಸೊ ಇಮಿಡಿಯೇಟ್ಲಿ ನಾಳೆಗೆ ಲೋವರ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು 24,950 ಅಥವಾ 930 ಝೋನ್ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ. ಯಾಕೆ, ಇಲ್ಲಿ ಒಂದು ರಿಜೆಕ್ಷನ್ ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ, ಇವತ್ತು ಅಪ್ ಹೋಗುತ್ತೆ, ಈ ಲೆವೆಲ್ ಹತ್ರ ಒಂದಷ್ಟು ಕನ್ಸಾಲಿಡೇಷನ್ ಮಾಡುತ್ತೆ, ನೆಕ್ಸ್ಟ್ ಒಂದು ಬ್ರೇಕ್ಔಟನ್ನು ಮಾಡಿಕೊಂಡು ಅಪ್ ಮೂವ್ನ ಕೊಟ್ಟಿರುವಂಥ. ಸೊ ಹಾಗಾಗಿ ಈ ಝೋನನ್ನು ನಾವು ಒಂದು ಇಂಪಾರ್ಟೆಂಟ್ ಆದ ಝೋನ್ ಆಗಿ ಟ್ರೀಟ್ ಮಾಡ್ಬೋದು. ಸೊ 24,970ರಿಂದ 930-40 ಈ ಝೋನನ್ನು ಒಂದು ಸಪೋರ್ಟ್ ಝೋನ್ ಆಗಿ ನಾವು ಟ್ರೀಟ್ ಮಾಡ್ಬೋದು. ಈ ಝೋನ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗುತ್ತೆ. ಆಗ ಒಂದಷ್ಟು ಮೊಮೆಂಟಮನ್ನು ನಾವು ಡೌನ್ ಸೈಡ್ ನೋಡುವಂಥ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಫ್ಲಾಟ್ ಓಪನ್ ಆಗಿ ಡೌನ್ ಬಂದು ಅಗೇನ್ ಈ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, 950-940 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗುತ್ತೆ. ಆಗ ಒಂದಷ್ಟು ಮೊಮೆಂಟಮನ್ನು ಅಗೇನ್ ಡೌನ್ ಸೈಡ್ ಕೊಡುವಂಥ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು 24,700 ಝೋನ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಹೈಯರ್ ಲೆವೆಲಲ್ಲಿ 25,150 ಲೆವೆಲ್ ಏನಾಗುತ್ತೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಏನೋ ಒಂದು ಶಾರ್ಪ್ ಸೆಲ್ ಆಫ್ ಆಗುತ್ತೆ, ಇಮಿಡಿಯೇಟ್ ಒಂದು ರಿಕವರಿನ ಮಾಡುತ್ತೆ, ಅಲ್ಲಿಂದ ಅಗೇನೋ ಒಂದು ಡೌನ್ ಮೂವ್ನ ಕೊಟ್ಕೊಂಡು ಬಂದಿರುವಂಥದ್ದು. ಸೊ ಹಾಗಾಗಿ ಇನ್ ಕೇಸ್ ಫ್ಲಾಟ್ ಓಪನಿಗೆ ಒಂದು ಅಪ್ ಮೂವ್ನ ಕೊಟ್ಟು ಈ 150 ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿದೆ ಆಗ ಪಾಸಿಟಿವ್ ಮೂವ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾಳೆ ಟ್ರೇಡಿಂಗ್ ಸೆಷನ್ಗೆ ನಾವು ಆ 2 ಝೋನ್ಗಳನ್ನು ವಾಚ್ ಮಾಡಬೇಕಾಗತ್ತೆ. ಸೊ ಈ ಝೋನ್ಗಿಂತ ಮೇಲಿನ ಸಸ್ಟೇನ್ ಆಗ್ತಾ ಇತ್ತು ಅಂದರೆ ನೆಕ್ಸ್ಟ್ ಅಗೇನ್ ಈ ಪ್ರೀವಿಯಸ್ ಹೈಯನ್ನು ಅಟೆಂಪ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಇದೊಂದು ಶಾರ್ಪ್ ಸೆಲ್ ಆಫ್ ಆದಂಥ ಝೋನ್ ಆಗುತ್ತೆ. ಸೊ ಇಲ್ಲಿಂದನೇ ಅಗೇನ್ ಪ್ರೈಸ್ ಡೌನ್ ಬಂದಿರುವಂಥ ಝೋನ್ ಆಗುತ್ತೆ. ಅದನ್ನು ನಾಳೆ ನಾವು ವಾಚ್ ಮಾಡಬೇಕಾಗುತ್ತೆ. ಲೋವರ್ ಲೆವೆಲಲ್ಲಿ 24,930ರಿಂದ 50 ಝೋನ್ ಏನಾಗುತ್ತೆ ಇಂಪಾರ್ಟೆಂಟ್ ಆದ ಝೋನ್ ಆಗುತ್ತೆ. ಹಾಗೆ ನಾವು ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡಿದ್ರೆ ಇವತ್ತು 25,000 ಕಾಲಲ್ಲಿ ಒಂದಷ್ಟು ಕವರಿಂಗ್ ಆಯಿತು ಅಂತ ಹೇಳ್ಬೋದು. ನಿನ್ನೆ ಎಕ್ಸ್ಪೆಕ್ಟ್ ಮಾಡಿದಾಗ ರಿಕವರಿಯನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ, PCR ತುಂಬ ಲೋವರ್ ಲೆವೆಲಲ್ಲಿತ್ತು. ಸೊ ಒಂದು ರಿಕವರಿ ಇವತ್ತು ಬಂತು. ಸೊ ಈಗ ಲೋವರ್ ಲೆವೆಲ್ಲಿ 24,800 ಪುಟ್ಟಲ್ಲಿ ಒಂದಷ್ಟು ರೈಟಿಂಗ್ ಇದೆ, ಹಾಗೆ 25,000ದಲ್ಲಿ ಕೂಡ ಪುಟ್ಟಲ್ಲಿ ಒಂದಷ್ಟು ರೈಟಿಂಗ್ ಇದೆ. ಸೊ ಹಾಗಾಗಿ 25,000 ಲೆವೆಲ್ಗಿಂತ ಮೇಲಿನ ಸೆಷನ್ ಆಗ್ತಾ ಇತ್ತು ಅಂತೇಳಿದ್ರೆ ಪಾಸಿಟಿವ್ ಆಗುತ್ತೆ. ಹೈಯರ್ ಲೆವೆಲಲ್ಲಿ 25,200 ಹಾಗೆ 25,300ರಲ್ಲಿ ಕೂಡ ಒಂದಷ್ಟು ಕಾಲಲ್ಲಿ ರೈಟಿಂಗ್ ಇರುವಂಥದ್ದು. 24,950 ಲೆವೆಲ್ಗಿಂತ ಕೆಳಗಡೆ ಸೆಷನ್ ಆಗ್ತಾ ಇತ್ತು ಅಂತೇಳಿ ಈ 25,000ದಲ್ಲಿ ಇವತ್ತು ಏನು ಅಡಿಷನ್ ಆಗಿದೆ ಅದರಲ್ಲಿ ಅಗೇನ್ ಕವರಿಂಗ್ ಬರುವಂಥ ಸಾಧ್ಯತೆ ಇದೆ. ಹಾಗೆ ಅಗೇನ್ ಒಂದು ಮೊಮೆಂಟಮನ್ನು ನಾವು ಡೌನ್ ಸೈಡ್ ನೋಡುವಂಥ ಸಾಧ್ಯತೆ ಇದೆ. ಹಾಗೆ ಸೆನ್ಸೆಕ್ಸನ್ನು ಅಬ್ಸರ್ವ್ ಮಾಡಿದರೆ ಸೆನ್ಸೆಕ್ಸಲ್ಲಿ ಕೂಡ ಅಷ್ಟೇ ಹೈಯರ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು 81,900 ಲೆವೆಲ್ ಅಥವಾ 850 ಲೆವೆಲನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಆ ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿದ್ರೆ ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ 81,100ರಿಂದ 81,000 ಝೋನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಝೋನ್ಗಿಂತ ಕೆಳಗಡೆ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ.
ಇಲ್ಲಿ ಕನ್ಸಾಲ್ಟೇಷನ್ ಮಾಡಿಕೊಂಡು ಒಂದು ಅಪ್ ಮೂವ್ನ ಕೊಟ್ಟಿರುವಂಥದ್ದು. ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬಂದರೂ ಕೂಡ ಬೈರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಿದ್ದಾರೆ. ಸೊ ಹಾಗಾಗಿ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಬಂದು ಈ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ ಪ್ರೈಸ್ ಡೌನ್ ಬರುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಈ ಎರಡು ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.